ತುಂಬ ಕಾರ್ಯಕ್ರಮಗಳನ್ನು ಎಷ್ಟು ಕಾರ್ಯಕ್ರಮ ಆಗಿದೆ ಇಲ್ಲಿವರೆಗೂ? ಕೌಂಟ್ಸ್ ಏನಾರು ಇಟ್ಟಿದ್ದೀರಾ? ಇಟ್ಟಿದ್ದೀನಿ ಆಲ್ಮೋಸ್ಟ್ ಕ್ಲೋಸ್ ಟು 5,000 ಹತ್ತಿರ. 5,000 and voice was more than 8,000 plus. ವಾವ್. Yeah, and a lot of cricket matches, lot of Olympics, quite a lot, yeah. ಈಗ ಕಂಟಿನ್ಯೂಸ್ ವರ್ಕಿಂದ ಸ್ಟ್ರೆಸ್ ಅನ್ನೋದು ಮನುಷ್ಯನ ಜೀವನದ ಅಂಗ ಅಂತ ಇತ್ತೀಚಿನ ದಿನಗಳಲ್ಲಿ ಹೇಳ್ಬಿಡ್ತಾ ಇದ್ದಾರೆ. ನೀವು ಹೆಂಗೆ ಮ್ಯಾನೇಜ್ ಮಾಡ್ತಿದ್ರಿ? ಯಾಕಂದರೆ ಅಲ್ಲೊಂದು ಕಾರ್ಯಕ್ರಮ ಒಪ್ಕೊಂಡಿರ್ತೀರಿ, ಮತ್ತೊಂದು ಕಾರ್ಯಕ್ರಮ ಇರುತ್ತೆ. ಡೆಫಿನೆಟ್ಲಿ ಒಬ್ಬ ಬ್ಯುಸಿ ನಿರೂಪಕ ನೀವು. ನಿರೂಪಣೆಯ ಜೊತೆಗೆ ವಾಯ್ಸ್ ಇರುತ್ತೆ, ಮತ್ತೊಂದು ಡಾಕ್ಯುಮೆಂಟ್ರಿ ಇರುತ್ತೆ, ಹಿಂಗೆ ಓಡಾಡ್ತಾನೆ ಇರ್ತೀರಿ. ಸ್ಟ್ರೆಸ್ ಅನ್ನೋದನ್ನು ಮ್ಯಾನೇಜ್ ಹೆಂಗೆ ಮಾಡ್ತೀರಿ? ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ದಿಸ್ ಯು ಹ್ಯಾವ್ ಟು ಬಿ ವೆರಿ ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ಇನ್ ಯುವರ್ ಮೈಂಡ್. ಅಂದರೆ ನಿಮ್ಮ ದಿನಚರಿನ ನೀವು ಕ್ಲಿಯರಾಗಿ ಮಾಡ್ಕೋಬೇಕು ಒಂದು. ಸೆಕೆಂಡ್ ಥಿಂಗ್, ವೆನ್ ಪ್ಯಾಷನ್ ಬಿಕಮ್ಸ್ ಯುವರ್ ವರ್ಕ್. ಈಗ ಜೀವನಕ್ಕೆ ಏನು ಅಗತ್ಯ ಇದೆ? ಗಾಳಿ, ನೀರು, ಬೆಳಕು, ಊಟ. ಈ ಕೆಲಸನೂ ಸಹ ಅದ್ರದ್ದು ಒಂದು ಅಂಗ ಅಂತ ಅನ್ಕೊಬಿಟ್ರೆ ಐ ಥಿಂಕ್ ದೇರ್ ವಿಲ್ ಬಿ ನೋ ಸ್ಟ್ರೆಸ್. ಇಟ್ಸ್ ಆ್ಯಸ್ ಗುಡ್ ಆಸ್ ಎ ಗ್ಲಾಸ್ ಆಫ್ ವಾಟರ್. ನಮ್ಗೆ ಬೇಕೇ ಬೇಕು ಬಾಯಾರಿಕೆ ಆದಾಗ. ಸೊ ಈ ಪ್ಯಾಷನ್, ಈಗ ನನ್ನ ಆ್ಯಂಕರಿಂಗ್ ವಾಸ್ ಮೈ ಪ್ಯಾಷನ್. ಸೊ ಅವಾಗ ನಿಮಗೆ ಸ್ಟ್ರೆಸ್ ಆಗೋದೇ ಇಲ್ಲ. ಈಗ ಎಲ್ಲ ಕಡೆ ಯಾಕೆ ಸ್ಟ್ರೆಸ್ ಆಗ್ತಾ ಇದೆ ಅಂದರೆ ಐ ಟಿನಲ್ಲಿರೋರು, ಫಾರ್ ಇಂಜಿನಿಯರ್ಸ್ ಎಲ್ಲ ಭಾಳ ಜನ ಬೇರೆ ಕೆಲಸ ಮಾಡ್ತಾ ಇದ್ದಾರೆ, ನೀವು ಇಂಟ್ರೂ ಮಾಡಿದ್ದೀರಿ ಅಂತೇಳಿ. ವೈ ಇಟ್ ಹ್ಯಾಸ್ ಹ್ಯಾಪನ್? ಅವ್ರಿಗೆ ಸಾಕಾಗಿರುತ್ತೆ ಆ ಕಾರ್ಪೊರೇಟ್ ಲೈಫಲ್ಲಿ, ರೇಡಿಯೋ ಇದರಲ್ಲಿ ಯಾವುದೋ ಒಂದು ಚಾನಲ್ ಆದರೆ ಅವಾಗ ಏನಾಗುತ್ತೆ, ಬೇರೆದಕ್ಕೆ ಡೈವರ್ಟ್ ಅದು ಬಿಡೋಕ್ಕಾಗದೆ ಅಲ್ಲೇ ಇರ್ತಾರೆ ನೋಡಿ, ಅವಾಗ ಅದು ಸ್ಟ್ರೆಸ್ ಆಗುತ್ತೆ. ಬಟ್ ದೇರ್ ಇಸ್ ಇನ್ಎವಿಟಬಿಲಿಟಿ. ಈಗ ಒಂದು ಐ ಟಿ ಸೆಕ್ಟರ್ಲಿ ಇರ್ತಾರೆ, ನಾನು ಐ ಟಿ ಬಿಟ್ಬಿಟ್ಟು ಹೋಗ್ಬಿಡ್ತೀನಪ್ಪ ಅಂದ್ರೆ, ಬಟ್ ಐ ಟಿ ಬಿಟ್ಬಿಟ್ಟು ಹೋದರೆ ದೇರ್ ಇಸ್ ಎಕ್ಸಿಸ್ಟೆನ್ಸಸ್ ಅದೇ ಥರ ಇರೋಕ್ಕೆ ಸಾಧ್ಯನಾ ಅಂತ ಯೋಚನೆ. ಕೆಲವು ಬಹಳ ಜನ ದೇ ಹ್ಯಾವ್ ಟೇಕನ್ ರಾಂಗ್ ಡಿಸಿಷನ್ಸ್ ಫಾರ್ ದ ಸೇಕ್ ಆಫ್ ಸ್ಟ್ರೆಸ್. ಆಯಿತು ಜಾಸ್ತಿ ಕೆಲಸ ಬಿಟ್ಬಿಟ್ಟು ದೇ ಆರ್ ಇನ್ ಟ್ರಬಲ್. ಸೊ ಆ ಬ್ಯಾಲೆನ್ಸ್ ಮಾಡಬೇಕಾಗಿರೋದು ಅನಿವಾರ್ಯತೆ ಇರೋ ದೃಷ್ಟಿನಿಂದ. ಅದು ಅನಿವಾರ್ಯವಾಗಿದ್ದರೆ ಸ್ಟ್ರೆಸ್ ತೊಗೊಳ್ದೆ ಸಿನ್ಸಿಯರ್ ಆಗಿ ಆ ಕೆಲಸನ ಮಾಡ್ಕೊಂಡಿರೋದು ಭಾಳ ಒಳ್ಳೆಯದು. ಸೊ ಐ ಮ್ಯಾನೇಜ್ ಸ್ಟ್ರೆಸ್ ಓನ್ಲಿ ಬಿಕಾಸ್ ಇಟ್ಸ್ ಇನ್ಎವಿಟಬಲ್ ಅಂತ ನನಗೆ ಅನಿಸಿಲ್ಲ. ಇದು ನಾನು ಖುಷಿಯಿಂದ ಮಾಡ್ತಾ ಇದ್ದೀನಿ. ಸೊ ಸ್ಟ್ರೆಸ್ ಲೆವೆಲ್ಸ್ ಆರ್ ವೆರಿ ಮಿನಿಮಮ್. ವೆರಿ ಮಿನಿಮಮ್. ಓನ್ಲಿ ಥಿಂಗ್ ಇಸ್ ಒಂದು ಜಾಗದಿಂದ ಒಂದು ಜಾಗದ ಹೋಗೋದು. ಕೆಲವು ಸಲ ಏನಾಗುತ್ತೆ ಅಂದರೆ ಆ ಡೆಸ್ಟಿನೇಷನ್ ಕರೆಕ್ಟ್ ಟೈಮಿಗೆ ರೀಚ್ ಆಗ್ತೀನಾ, ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಇದೆಯಾ, ಹೇಗೆ ಅಲ್ಲಿ ಆಡಿಯನ್ಸ್ ಹೆಂಗಿರ್ತಾರೆ, ಹೇಗೆ ನಾವು ಹೋಗ್ಬೋದು, ಈ ರೀತಿ ಸ್ಟ್ರೆಸ್ ಬಿಟ್ಟರೆ ಬೇರೆ ವರ್ಕ್ ಸ್ಟ್ರೆಸ್ ಇಲ್ಲ. ಒನ್ಸ್ ಯು ಸ್ಟಾರ್ಟ್ ಲೈಕಿಂಗ್ ಯುವರ್ ವರ್ಕ್. ಈಗ ನೀವು 16 ಇಯರ್ಸಿಂದ ಮಾಡ್ತಾ ಇದ್ದೀರಿ, ನಿಮ್ಗೆ ಏನಾದ್ರು ಸ್ಟ್ರೆಸ್ ಇದೆಯಾ? ಆ ನಾರ್ಮಲ್ ಸ್ಟ್ರೆಸ್ ಬಿಟ್ಬಿಡಿ, ವರ್ಕ್ ಸ್ಟ್ರೆಸ್ ಇದ್ದೇ ಇರುತ್ತೆ. ಯು ಹ್ಯಾವ್ ಟು ಗಿವ್ ದ 7 ಗಂಟೆಗೆ ಇದ್ಕೋ ನೀವು. ಅದರ್ ದೆನ್ ದಟ್ ಯು ಆರ್ ಎಂಜಾಯಿಂಗ್ ಯುವರ್ ವರ್ಕ್. ಸೊ ದಟ್ ಇಸ್ ದ ರೀಸನ್ ಯು ಆರ್ ಡೂಯಿಂಗ್ ಇಟ್ ಫಾರ್ 16 ಇಯರ್ಸ್. ಇಲ್ಲಾಂದ್ರೆ ನೀವು ಏನೋ ಒಂದು ರೋಸ್ ಹೋಗಿ ಸ್ಟ್ರೆಸ್ ಜಾಸ್ತಿ ಆಗಿ ಬಿಟ್ಬಿಟ್ಟು ಇನ್ನೇನೋ ಮಾಡಿಕೊಂಡು ಅಲ್ವಾ. ಸೊ ದಟ್ ಇಸ್ ದೇರ್ ಲೈಸ್ ದಿ ಆನ್ಸರ್. ಯು ಮಸ್ಟ್ ಲವ್ ವಾಟ್ ಯು ಡೂ, ಯು ಮಸ್ಟ್ ಲೈಕ್ ವಾಟ್ ಯು ಡೂ, ಆ್ಯಂಡ್ ಡೋಂಟ್ ಕ್ರಿಬ್, ಡೋಂಟ್ ನೆವರ್ ಎವರ್ ಫೀಲ್ ಗಿಲ್ಟಿ. ಹ್ಯಾವ್ ಗ್ರ್ಯಾಟಿಟ್ಯೂಡ್, ದೇವ್ರಿಗೆ ಥ್ಯಾಂಕ್ಸ್ ಹೇಳಿ. ಸೊ ಆ್ಯಂಡ್ ಲೀಡ್ ಎ ಹ್ಯಾಪಿ ಲೈಫ್. ಲವ್ಲಿ. ಸೊ 5 ಸೂತ್ರಗಳು ನಿರೂಪಕರಿಗೆ ಯಾರಿಗಾದರೂ ಕೊಡಬೇಕು ಅಂತ ಹೇಳಿದ್ರೆ ಪಂಚಸೂತ್ರಗಳು ಯಾವುದು? ಪಂಚಸೂತ್ರಗಳು, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಕೆಲಸದ ಬಗ್ಗೆ ತಿಳ್ಕೊಬೇಕು ಫಸ್ಟ್. ಸೆಕೆಂಡ್ ಥಿಂಗ್, ಯಾವುದೇ ರೀತಿಯಾದಂತಹ ಅನಗತ್ಯ ಕಾಮೆಂಟ್ಗಳನ್ನು ಮಾಡಬಾರ್ದು. ಅಂದರೆ ನಿಮಗೆ ಸಂಬಂಧಪಟ್ಟೇ ಇರೋದು ಆನ್ ಯುವರ್ ಓನ್ ಯು ಮಸ್ಟ್ ನಾಟ್ ಡೂ. ದ್ಯಾಟ್ ಇಸ್ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಥರ್ಡ್ ಥಿಂಗ್, ಯು ಮಸ್ಟ್ ನಾಟ್ ವರಿ ಅಬೌಟ್ ದಿ ರಿಸಲ್ಟ್ಸ್ ಆಫ್ ಇದರಿಂದ ನನಗೆ ಇದು ಸಿಗತ್ತಾ, ಅದರಿಂದ ಅದು ಆಫ್ಟರ್ ಎಫೆಕ್ಟ್ಸ್, ಎಷ್ಟು ದುಡ್ಡು ಬರುತ್ತೆ, ಎಷ್ಟು ಇದು ಬರುತ್ತೆ, ಬಟ್ ದುಡ್ಡಿಗೆ ಬೇಕೇ ಬೇಕು. ನೀವು ಹೇಳಿದ್ರಿ ದುಡ್ಡು ಬೇಕೇ ಬೇಕು, ಬಟ್ ದಟ್ ಶುಡ್ ನಾಟ್ ಬಿಕಮ್ ದ ಪ್ರೈಮರಿ ಥಿಂಗ್. ದ ಪ್ರೈಮರಿ ಥಿಂಗ್ ಇಸ್ ಟು ಡೂ ಎ ಗುಡ್ ಜಾಬ್ ಆ್ಯಂಡ್ ಮನಿ ವಿಲ್ ಫಾಲೋ ಆಟೋಮ್ಯಾಟಿಕಲಿ. ದ ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಯು ಹ್ಯಾವ್ ಟು ಬಿ ಪ್ಯಾಷನೇಟ್. ಪ್ಯಾಷನ್ ಆಗಿರಬೇಕು. ಯು ಮಸ್ಟ್ ಲೈಕ್ ದಟ್ ವರ್ಕ್. ಆಮೇಲೆ ಫಿಫ್ತ್ ಒನ್, ಯು ಶುಡ್ ಫೀಲ್ ಇಟ್ಸ್ ಯುವರ್ ಫ್ಯಾಮಿಲಿ ವರ್ಕ್. ಇದು ನನ್ನ ಕುಟುಂಬದ ಕೆಲಸ, ನನ್ನ ಜವಾಬ್ದಾರಿ. ನನ್ನ ಜವಾಬ್ದಾರಿ. ವಂಡರ್ಫುಲ್.